ಬೀಗರುಂಬುವ ದಿನದಿ ಚಂದ ಹೇಳ್ತಾರ ಅವರು. ಬೀಗರುಂಬುವ ದಿನದಿ ಯೋಗಿ ಭಿಕ್ಷೆಗೆ ಬಂದರೆ ಯೋಗಿಗಿಲ್ಲೆಂದು ಬೀಗರಿಗೆ ನೀಡಿದರೆ ಮುಂದೆ ನಿನಗೆ ಕಾಗಿಯ ಜನ್ಮ. ಸರ್ವಜ್ಞ ಹೇಳ್ತಾನೆ ಮಾತನ್ನು. ಕಾಗ್ಯಾಗ ಹುಟ್ಟಿರತ್ತ ಸರ್ವಜ್ಞ ಅಂತಾನ. ಬೀಗರುಂಬುವ ಮನದಿ ಬೀಗರು ಊಟಕ್ಕೆ ಕೂತಿರ್ತಾವ. ಬೀಗರು ಗೊತ್ತೈತೆ ನಿಮಗೆ? ಬೀಗರು ಅಂದ್ರೆ ಗೊತ್ತಾಕತಿ? ಬೀಗರು ಬಿಜ್ಜರು ಓದ್ತಾರೆ ನಮ್ಮ ಕಡೆ. ನಿಮ್ಗೆ ಓದ್ತಾರನ? ಬೀಗರು ನೆಂಟ್ರನ ಬಿಜ್ಜರಲ್ಲನ? ಬೀಗರು ಅತಾರಿಲ್ಲವ. ಬೀಗರು ಬಿಜ್ಜರು. ಬೀಗರು ಬಿಜ್ಜರು ಅಂದ್ರೆ ಏನು ಗೊತ್ತೈತೆ ನಿಮಗೆ? ಇದ್ರಾಗ ಅರ್ಥ ಐತಿ. ಈಗ ಮದುವೆ ಅದು ನಡೆದಾಗ ಒಂದಿತ್ತು ಒಂದಿಲ್ಲ ಆತಾರಲ್ಲ, ಗೊತ್ತೈತೇನು? ಮುಗಿಸ್ಬಿಡ್ರಿ ಈ ಸ್ವಾಮಿಗಳತ್ತಾರ, ಮುಗಿಸ್ಬಿಡ್ರಿ ಒಂದಿತ್ತು ಒಂದಿಲ್ಲ. ಬೀಗರು ಹಂಗೆ ಮುಗಿಸ್ಬಿಡ್ರಿ, ಏನು ಇದನ್ನು ನೋಡ್ಕೋತ ಕುಂಡ್ರದೇನೈತಿ, ಒಂದಿತ್ತು ಒಂದಿಲ್ಲ ಮುಗಿಸ್ಬಿಡ್ರಿ ಅಣ್ಣವರು ಬೀಗರು. ಈ ಬಿಜ್ಜರದಾರಲ್ಲ ಇವು ಭಾಳ ಸುಮಾರು ಇರ್ತಾವೆ. ನೆಂಟರು ಬಿಜ್ಜರು ಅತ್ತಾರಲ್ಲ ಹಂಗೆ ಅನ್ನೋದ್ರಲ್ಲಿ ಬೀಗರು ಒಂದಿತ್ತಿಲ್ಲ ಒಂದು ಸುಮ್ಕ ಯಾಕ್ರಿ ಮುಗಿಸ್ಬಿಡ್ರಿ ಅಂತಾರ. ಈ ಬೀಜರು ಹಂಗಿಲ್ಲ. ಊಟದಾಗ ತುಪ್ಪ ಯಾಕಿಲ್ಲ, ನನಗೆ ಇರಾಕ ವ್ಯವಸ್ಥೆ ಇಲ್ಲ, ನಾಷ್ಟಾ ವ್ಯವಸ್ಥೆ ಆಗಿಲ್ಲ, ಊಟ ಸರಿ ಇಲ್ಲ, ಈ ಮದುವೆನೇ ಬೇಡ ನಾವು ಬಿಜ್ಜರು. ಇವು ನಂಬೇಡ್ರಿ ಇವ್ನು ಬಿಜ್ಜರು. ಬೀಗರು ಬಿಜ್ಜರು ಅಲ್ಲಿ ಇವ್ರು ಗಜ್ಜರು. ಸರ್ವಜ್ಞ ಅಂತಾನ. ಬೀಗರುಂಬುವ ದಿನದಿ ಯೋಗಿ ಭಿಕ್ಷೆಗೆ ಬಂದರೆ ಯೋಗಿಗಿಲ್ಲೆಂದು ಬೀಗರಿಗೆ ನೀಡಿದರೆ ಮುಂದೆ ಕಾಗಿಯ ಜನ್ಮ. ಸರ್ವಜ್ಞ. ಕಾಗ್ಯಾಗ ಹುಟ್ಟುತ್ತೀವಿ. ಇವು ಮನ್ಯಾಗ ಬೀಗರು ಊಟಕ್ಕೆ ಕೂತಿರ್ತಾವ. ನೀವರ ಎಂಥ ವಿಚಿತ್ರದಾರ ನೋಡಿ ನಮ್ಮ ಮಗುಗಳು. ಆ ಬೀಗರು ಸಾಕ ಅತಾವ, ತಿನ್ನು ಇನ್ನಡ್ ತಿನ್ನ ಅವು ಸಾಕದ ಹೊಟ್ಟೆ ಡಾಬ್ ಬಣಾಕತ್ತಿರ್ತೈತಿ. ಇಲ್ಲ ಆಚೆ ಕಡೆ ಮನ್ಯಾಗ ತಿಂದು ಬಂದಾನ, ಈಚೆ ಕಡೆ ಮನ್ಯಾಗ ತಿಂದು ಬಂದ ಬಾ ಬೀಗರನ್ನ ಕರಿತಾವೆ. ಬಾಬಾ ಊಟ ಮಾಡ. ಇಲ್ರಿ ಆಚೆ ಕಡೆ ಮನ್ಯಾಗ ಆಗಿತ್ತು, ಅವ್ರ ಮನ್ಯಾಗ ಊರು ಬೀಗರು ಭಾಳ ಅದಾರ, ಅವ್ರ ಮನ್ಯಾಗ ನಾವು ಚಾ ಕುಡ್ದೀವ್ರಿ, ನಾಷ್ಟ ಮಾಡೀವ್ರಿ. ಇಲ್ಲ ನಮ್ಮಲ್ಲಿ ಇಟ್ಟು ಬರ್ರಿ. ಅವು ಒಳ್ಳೆನ ಕತ್ತಿರ್ತಾವೆ, ಹಂಗೆ ತಿಂದವು. ಆ ಟೈಮ್ದೊಳಗೆ ಒಬ್ಬ ಸನ್ಯಾಸಿ, ಒಬ್ಬ ಮಹಾತ್ಮ, ಒಬ್ಬ ಭಿಕ್ಷುಕ, ಒಬ್ಬ ಅತಿಥಿ ಬಂದ ಭಿಕ್ಷಾಂದೇಹಿ ಅಂದ್ರೆ ಏನಂತೀರಿ ನೀವು? ಕೈ ಖಾಲಿ ಇಲ್ಲ ಮುಂದಕ್ಕೆ ಹೋಗ್ ಅಂತೀರಿಲ್ಲ? ಕೈ ಖಾಲಿ ಇಲ್ಲ ಮುಂದಕ್ಕೆ ಹೋಗ್ ಅನ್ನ ಬ್ಯಾಡ್ರಿ. ಅದನ್ನು ನೀಡಂಗಾದ್ರೆ ನೀಡ್ರಿ, ಇಲ್ಲಂದ್ರೆ ಬಿಡ್ರಿ. ಎಲ್ಲ ಕರೆ ನಮ್ಮ ನೀಡಕ್ಕಾಗೋದಿಲ್ಲಪ್ಪ ಹೋಗಣ್ರಿ. ಆದ್ರೆ ಕೈ ಖಾಲಿ ಇಲ್ಲ ಅನ್ಬೇಡ್ರಿ. ಇದು ಭಾಳ ಕೆಟ್ಟ. ಕೈ ಖಾಲಿ ಇಲ್ಲ ಮುಂದಕ್ಕೆ ಹೋಗಿ ಅನ್ಬೇಡ್ರಿ. ಅವು ಭಿಕ್ಷುಕ ಆತಾನ ಅಂತ ಯವ್ವ. ಕೈ ಖಾಲಿ ಆದ್ರೆ ಮಾಡಕ್ಕೇನದದಿ ಸೂಕ್ಷ್ಮ ಅರ್ಥೈತಿ ಅದ್ರಾಗ. ಕೈ ಖಾಲಿ ಇಲ್ಲ ಅಂದ್ರೆ ಕೈ ತುಂಬೈತಿ ಅಂದಂಗೆ ಆತ್ಲ. ಅವ್ನು ಕೇಳೋದು ಶಾಸ್ತ್ರ. ಒಬ್ಬ ಸನ್ಯಾಸಿ, ಒಬ್ಬ ಮಹಾತ್ಮ ಭಿಕ್ಷುಕ್ ಬರ್ತಾನಂದ್ರೆ ನಮಗೆ ಬುದ್ಧಿ ಹೇಳಕ್ಕೆ ಬರ್ತಾನ. ಅವ ಹೊಟ್ಟಿಗೆ ಬಂದಿರೋದು, ಅವನಿಗೇನು ಕಡಿಮೆ ಇರೋದಿಲ್ಲ. ಕೈ ಖಾಲಿ ಇಲ್ಲ ಅಂತಿಲ್ಲ, ಕೈ ಖಾಲಿ ಆದರೆ ಏನು ಮಾಡಕ್ಕೆ? ಕೈ ನಿನ್ನ ಕೈ ತುಂಬೈತಿ ಅಂತ ನಿನ್ನ ಮನೆ ಮುಂದೆ ಭಿಕ್ಷುಕ್ ಬಂದಾನೆ, ಮತ್ತು ನಿಂದು ಕೈ ಖಾಲಿ ಆತಂದ್ರೆ ಬಾ ನಾನು ಕೂಡ ಮುಂದಿನ ಮನೆಗೆ ಹೋಗೋಣ ಭಿಕ್ಷುಕತ್ತಾನ ಅವನೇನು. ಕೈ ಖಾಲಿ ಅನ್ಬೇಡ್ರಿ, ನೀಡುದಿಲ್ಲ ಅನ್ರಿ. ಇಲ್ಲ ಚಲೋ ಅದ ಸೋಕಿನವ್ರು ಅನಿಸೋವ್ರಿ. ಯಾಕೆ ಕೈ ಖಾಲಿ ಇಲ್ಲ ಅನ್ಬೇಡ್ರಿ. ಕೈ ಖಾಲಿ ಇಲ್ಲ, ನಿನ್ನ ಕೈ ತುಂಬೈತಿ, ಪರಮಾತ್ಮ ಕೊಟ್ಟ ನಿನ್ನ ಕೈ ತುಂಬೈತಂತ ನಿನ್ನ ಮನೆ ಮುಂದೆ ಒಬ್ಬ ಬಂದಾನಿಲ್ರಿ. ಒಬ್ಬ ನಿನ್ನ ಮನೆ ಮುಂದೆ ಬೇಡಕ್ಕೆ ಬಂದಾನಂದ್ರೆ ನಿನ್ನಂತಿಲ್ಲ ಅನ್ನ ಐತೈತ ಬಂದಾನ, ಮತ್ತು ನೀನು ಅವನ ಇದ್ದಂದ್ರೆ ಅವತನು ಕೈ ಖಾಲಿ ಆತಂದ್ರೆ ಕೈ ತುಂಬೈತಿ, ನಿನ್ನ ಮನ್ಯಾಗ ಅದದಿ ಇರ. ಮತ್ತು ಯವ್ವ ನಿಂದು ಕೈ ಖಾಲಿ ಇತ್ತಂದ್ರೆ ಬಾ ನಾನು ನಿನ್ನ ಕೂಡ ಮುಂದಿನ ಮನೆಗೆ ಭಿಕ್ಷಾ ಅಂದೆ ತಗೋನು. ಕೈ ಖಾಲಿ ಇಲ್ಲ ಅನ್ಬ್ಯಾಡ್ರಿ. ಈ ಭಿಕ್ಷುಕರಿಗೆ ನೀಡೋ ಜನನ ಕಡಿಮೆ ಅದಾರಿ. ಒಂದೊಂದು ಊರಾಗನಕ ಹೇಳ್ತಾನು ಬೋರ್ಡ್ ಹಾಕಿರ್ತಾರೆ, ಸೀಟ್ಯಾಗ ಭಾಳ ಅದು, ನಾಯಿಗಳಿವೆ ಎಚ್ಚರಿಕೆ ಅಂದ್ರೆ ಯಾವ ಬೇಡ್ಕೊಳಕ್ಕೆ ಬರಬಾರ್ದು, ಯಾವ ಸ್ವಾಮಿನೂ ಬರಬಾರ್ದು, ಯಾವ ಸಂತು ಬರಬಾರ್ದು. ಆ ಬೋರ್ಡ್ ಹಾಕಿರ್ತಾರೆ ಮನೆ ಬಾಗಲಕ್ಕೆ. ಇಲ್ಲೂ ಹಂಗೆ ಹಾಕ್ತಾರಿಲ್ರಿ. ದೊಡ್ಡ ಮಂದಿ ಅದು
ನಾಯಿಗಳಿವೆ ಎಚ್ಚರಿಕೆ. ನಾಯಿಗಳಿವೆ ಏನಿದು ಬಹುವಚನೋ ಏಕವಚನೋ? ಇವೆ, ಇದೆ ಅಲ್ಲ, ಇವೆ. ಅಲ್ಲಿ ಬರೆದಿರ್ತಾರೆ ನಾಯಿ ಇದೆ ಅಂತ ಬರೆದಿರೋದ್ರಲ್ಲಿ ಹೆಚ್ಚಾಗಿ ಯಾರು ನಾಯಿಗಳಿವೆ ಎಚ್ಚರಿಕೆ ಅಂದರೆ ನಾಯಿಗಳಿವೆ ಅಂದ್ರೆ ಇದರ ಅರ್ಥ ಅಂದ್ರೆ ನಾಯಿ ಇರೋದು ಒಂದ, ನಾಯಿ ಇರೋದು ಒಂದ, ಇವೆ ಅಂದ್ರೆ ಅದ್ರ ಕೂಡ ನಾವು ಏನದಲ್ಲ ಮನ್ಯಾನು ನಾವು ನಾಯಿ ಇದ್ದಂಗೆ ನೀವು ನಿಡ್ಸೋಳಕ್ಕೆ ಯಾರು ಬರಬೇಡ. ನಾಯಿಗಳಿವೆ ಎಚ್ಚರಿಕೆ. ಅದು ಬೊಗಳ್ತೈತಿ, ಇದು ಬೊಗಳ್ದಾರ ಬಾಕಲನ ತೆಗೆದು ನೀವು ಆ ನಾಯಿಕಿತ ಈ ನಾಯಿ ಭಾಳ ಕೆಟ್ಟ. ಅದು ಬಾಕಲ್ದಾಗ ಓತೈತಿ. ಅದು ಇವು ಬಾಕಲನ ತೆಗೆದ್ರು ಬೊಗಳ್ದಾಗ ಇರೋ ನಾಯಿ ಒಳಗೆ ಕೂತ ನೀಡುದಿಲ್ಲ. ಅದಕ್ಕಾಗಿ ಪುಣ್ಯಾತ್ಮರ ಭಗವಂತ ಕೊಟ್ಟಾಗ ಬೀಗರುಂಬುವ ದಿನತಿ. ಒಬ್ಬ ಸನ್ಯಾಸಿ ಬಂದು ನಿಮ್ಮ ಮನೆ ಮುಂದೆ ಬೀಗರು ಊಟ ಮಾಡಿಸುವ ಹೊತ್ನಾಗ ಭಿಕ್ಷಾಂತ ಹಸಿವೆ ಆಗಿದೆ ಅಮ್ಮ ಅಂತ ಕೂಗುವ ಹೊತ್ನಾಗ ಒಂದು ತುತ್ತು ಅನ್ನ ನೀಡಿದ್ರಿ ಚಲೋ ಹೇಳ್ತಾರ ಅವರು. ಬಹಳ ಅದ್ಭುತವಾಗಿರುವಂಥ ಮಾತು. ಬೀಗರುಂಬುವ ದಿನದ ಯೋಗಿ ಭಿಕ್ಷೆ. ಬೀಗರಿಗೆ ನೀಡಿ ಯೋಗಿಗೆ ಇಲ್ಲಿ ಅಂದರೆ ನೀ ಏನಕ್ಕಿ ಅಂದ್ರೆ ಮುಂದಿನ ಜನ್ಮಕ್ಕೆ ಕಾಗೆ ಆಗಿ ಹುಟ್ಟುತ್ತಿ ಅತ್ತಾರ ಅವ್ರು. ಅದ್ಯಾಂಗ್ರಿ ಏನು ಸಾಕ್ಷಿ ಅಂತ ನೀವು ಕೇಳಬಹುದು. ನೀವು ಕೇಳದಿದ್ದರೂ ನಾವು ಹೇಳಬಹುದು. ಯಾಕೆ ಕರಿಸೇರಿ ಅಂದ್ರೆ ಹೇಳಬೇಕಲ್ಲ. ಹೆಂಗ್ರಿ ಕಾಗೆ ಹೆಂಗಾಗಿ ಹುಟ್ಟುತ್ತಾರ ಅಂತ ಕೇಳಿದ್ರೆ ಈ ಊಟ ಮದುವೆ ಮುಂಜೆ ಆಗಿರ್ತಾವ, ಊಟ ಮಾಡಿ ಪತ್ರೋಡಿ ಇಸ್ತ್ರಿ ಎಲ್ಲಿ ಊಟದ ಎಲ್ಲಿ ಉಗಿದಿರ್ತಿರ್ಲ ನೀವು. ಉಗಿದಾಗ ಕಾಗಿ ಬಂದಿರ್ತೈತಿ ಅಲ್ಲಿ ತಿನ್ನಾಕ ನೋಡಿರ್ಬೇಕಾರ. ಒಂದ ಎಂದು ಬಂದಿರೋದಿಲ್ಲ ಕಾಗೆ, ಅದು ಒಂದ ಎಂದು ತಿನ್ನೋದಿಲ್ಲ ಅವು. ಬಸವಣ್ಣವರು ಬರೆದಾರ ಕಾಗೆ ಒಂದು ಅಗುಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನು. ಬಸವಣ್ಣ ಬರ್ದಿಲ್ಲ. ಕಾಗೆ ಒಂದು ಅಗುಳ ಕಂಡರೆ ಕೂಗಿ ಕರೆಯದೆ. ಕಾಗಿ ಒಂದ ತಿನ್ನೋದಲ್ಲ, ಅದು ಎತ್ತರ ಒಂದು ಗಿಡದಾಗರೆ ಕಂಬದ ಮೇಲರೆ ಮ್ಯಾಗಿ ಮೇಲರೆ ಕುಂತ ಕಾ 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 ಅಂತ ಕರೆದ ತನ್ನ ಬಳಗ ಕರ್ಕೊಂಡ ಕಾಗಿ ತಿತ್ತೈತಿ. ಅದು ಹೌದಲ್ಲ, ನೋಡ್ಯಾರಿಲ್ಲ? ಒಂದ ತಿನ್ನೋದಲ್ಲ ಅವು ಕಾಗಿದ್ದು ತನ್ನ ಬಳಗ ಕರ್ಕೊಂಡ ತಿತ್ತೈತಿ. ಅದು ಯಾಕೆ ತಿತ್ತೈತಿ ಅಂದ್ರೆ ಅದಕ್ಕೆ ಹಿಂದಿನ ಜನ್ಮದ ಅರಿವೈತತ್ತ. ಏನಂದ್ರೆ ನಾನು ಹಿಂದಿನ ಜನ್ಮದೊಳಗೆ ಮನುಷ್ಯ ಆಗಿದ್ನಿ. ಮನುಷ್ಯ ಆಗಿದ್ದಾಗ ಬರೀ ಬೀಗರಿಗೆ ನೀಡಿ ಮಹಾತ್ಮರಿಗೆ ಯಾರಿಗೂ ನೀಡಲಿಲ್ಲ. ಎಲ್ಲರನ್ನ ಬಿಟ್ಟು ನಾ ಒಬ್ಬನ ತಿನ್ನತ್ತ ಈ ಜನ್ಮದೊಳಗೆ ಕಾಗಾಗಿ ಹುಟ್ಟೇನಿ. ಮತ್ತಿನ್ನು ಕಾಗಾಗಿ ಒಬ್ಬನ ತಿನ್ನಿ ಅಂದ್ರೆ ಮುಂದಿನ ಏನಾಗಿ ಹುಟ್ಟುತ್ತಾನಂತೇಳಿ ತನ್ನ ಬಳಗ ಕರ್ಕೊಂತಿರ್ತೈತಿ. ಅದಕ್ಕಾಗಿ ಕಾಗೆ ಆಗಿಬೇಡ್ರಿ, ಮನುಷ್ಯ ಆಗೇನು ಅಂದ್ರೆ ದಾನ ಧರ್ಮ ಅನ್ನ ಸಂತರ್ಪಣೆ ಮಾಡುವಂಥ ಮಾರೋದು. ಅನ್ನ ದೇವರ ಮುಂದೆ ಇನ್ನೂ ದೇವರುಗಳಿಲ್ಲ. ಅನ್ನದಾನ ಬಹಳ ಶ್ರೇಷ್ಠವಾಗಿರುವಂಥದ್ದು. ನೀವೆಲ್ಲ ಪುಣ್ಯಾತ್ಮರು. ಶರಣ ಶಿವಲಿಂಗ ಅಜ್ಜನ ಪುರಾಣದ ನಿಮಿತ್ತಿ ಮಾಡಿಕೊಂಡು ದಿನಾಲೂ ಅನ್ನ ಪ್ರಸಾದ. ಇದರಂಥ ಪುಣ್ಯ ಯಾರಿಗದ ರೀ? ಅನ್ನ ಪ್ರಸಾದವನ್ನು ದಾನ ಮಾಡುವಂಥ ವ್ಯವಸ್ಥೆಯನ್ನು ಇಬ್ಬರಿಗಿಂದ ಬಂದು ಇವತ್ತು ದಾಸೋಹ ಮಾಡ್ತಾರೆ. ನೀವು ದಿನಾಲು ತಾಯಿಗಳು ಇಲ್ಲ ಏನಾರೇ ಒಂದು ದಾಸೋಹ ತಂದು ಕೊಡ್ತೀರಿ. ಇದಕ್ಕಿಂತ ಪುಣ್ಯ ಯಾವುದದ ರೀ? ಅನ್ನಕ್ಕೆ ಮಡಿವಾಳು ಏನಬೇಕು, ಅನ್ನವು ತನ್ನಲ್ಲಿರುವ ತನಕ ಅಂತ ಹೇಳ್ಕೊಂತ ಹೇಳ್ಯಾರ. ಅನ್ನ ದೈವದ ಮುಂದೆ ಇನ್ನೂ ದೈವಗಳೇ ಇಲ್ಲ. ನಾವಿಲ್ಲಿ ಭಾಳ ಚಂದ ಶಾಸ್ತ್ರ ಹೇಳಾಕೈತಿದ್ದೀವಿ, ನೀವು ಕೇಳಾಕೈತೇರಿ. ಹಸು ಭಾಳ ಅದು ಅಂದ್ರೆ ನಮ್ಮ ಶಾಸ್ತ್ರ ತಿಳಿತೈತೆ ನಿಮಗೆ. ಒಬ್ಬೊಬ್ಬರ ಹಿಂದೆ ಹೋಗ್ತೀರಿ ನೀವು. ಇವೇನು ಸ್ವಾಮಿ ಮುಗಿಸಂಗೆ ಕಾಣೋದಿಲ್ಲ ಗಪ್ಪಪ್ಪ, ನಮಗೆ ಹಸು ಆಗ್ಯಾವು. ತುತ್ತು ಅನ್ನವ ನಿಕ್ಕಿದರೇನೆ ಈ ಶರೀರ. ಇಲ್ಲದ್ರೆ ಇದನ್ನು ಕೈ ಹಿಡಿದು ಎತ್ತಬೇಕಂತ ಸರ್ವಜ್ಞ. ಹೊಟ್ಟೆ ಹಸಿತು ಅಂದ್ರೆ 4 ಮಂದಿ ಎಬ್ಸೋದ ಇದನ್ನು. ಅನ್ನದ ಶರೀರ ಇದು. ಅನ್ನ ದಾನದ ಮುಂದೆ ಇನ್ನು ದಾನ. ಅನ್ನ ದಾನದ ಪುಣ್ಯ ಬಹಳ ಬಹಳ ಶ್ರೇಷ್ಠವಾಗಿದ್ದು. ಶರಣ ಶಿವಲಿಂಗನಂತ ಒಬ್ಬ ಮಹಾತ್ಮನ ಅನ್ನ ದಾನ ಮಾಡಿದ ಅಂದ್ರಾಗ ಅದರ ಮಹತ್ವ ಎಂಥದ್ದಿರಬೇಕು. ಶರೀಫ್ ಶಿವಯೋಗಿ ಒಬ್ಬರ ಮನೆಗೆ ಒಂದು ಊರಿಗೆ ಪುರಾಣಕ್ಕೆ ಹೋಗಿದ್ದೆವು. ನನಗತ್ತೇನ ಭಾಳ ಅದ್ಭುತ ಪ್ರವಚನ ಹೇಳ್ತಿದ್ದ. ಅವೇನು ತತ್ವಪದ, ಏನು ಅವನ ಮಾತೇನು. ಪುರಾಣ ಹೇಳಿದ್ರು ಟೈಮ್ದೊಳಗೆ
ಎಲ್ಲರೂ ನಮ್ಮನ್ಯಾಂಗೆ ನೀವು ಊಟಕ್ಕೆ ಕರ್ಕೊಂಡು ಹೋಗಿರಲಿಲ್ಲ ಒಂದೊಂದು ದಿವ್ಸ ಭಿನ್ನಾಯ ಅಂತ ಹೇಳಿ ಎಲ್ಲರೂ ಸಾವ್ಕಾರ ಮಂದಿ ಎಲ್ಲರೂ ಕರ್ಕೊಂಡು ಹೋಗಾಕೈತರು. ಆ ಊರಾಗ ಒಂದು ಮುದುಕಿ ಅಂದ್ರೆ ಅಜ್ಜಿ ಗೊತ್ತಾಕೈತಿಲ್ಲ. ಮುದುಕಿನೂ ಅಂದ್ರೆ ಗೊತ್ತಾಕೈತಿ, ಅಜ್ಜಿ ಅಂದ್ರೆ ಗೊತ್ತಾಕೈತಿ. ಹಾಂ, ಆ ಒಂದು ಮುದುಕಿತ್ತು. ಆಕೆ ವಿಚಾರ ಭಾಳ ಮಾಡಿದ್ದು ದಾನದ ಪ್ರಭಾವ, ಅನ್ನದಾನದ ಪ್ರಭಾವ ಎಂಥದ. ಆಕೆ ವಿಚಾರ ಮಾಡಿದ್ದು ಈ ಸ್ವಾಮಿನ ಎಲ್ಲರೂ ಕರ್ಕೊಂಡು ಹೋಗಾಕತ್ಯಾರು, ನಾನು ಒಂದು ದಿವ್ಸ ಕರ್ಕೊಂಡು ಬರಬೇಕು ಊಟಕ್ಕೆ ಅಂದ. ನಾನು ಒಂದು ದಿವಸ ಊಟಕ್ಕೆ ಪ್ರಸಾದ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಸ್ವಾಮಿಗಳು ಅವ್ರು ಇರ್ತಾರಲ್ಲ, ಅವ್ರಿಗೋಗಿ ಹೇಳಿದಾಗ ಸ್ವಾಮಿಗಳು ಪಾಳೆ ಕೊಡೋರು ನಂಬರ್ ಬರ್ತದ. ಆಕಿದು ಒಂದು ಗುಡಿಸಲ, ಏನು ದೊಡ್ಡ ಮನೆ ಇಲ್ಲ, ಒಂದು ಗುಡಿಸಲದ. ಆ ಗುಡಿಸಲು ಮುಂದೆ ಭಾಳ ಅಂದ್ರೆ ಒಂದು ಅವರಿ ಬಳಿ ಹೆಚ್ಚಾಳ. ಅವ್ರ ಬಳಿಗೆ ದಿವಸ ನೀರು ಹಾಕ್ತಿದ್ಲು. ಅಕ್ಕಿ ಪರಿಸ್ಥಿತಿ ಬಡತನ ಎಂಥದ್ದಿತ್ತು. ಆ ಅವರಿ ಬಳಿ ಅಂದ್ರೆ ಗೊತ್ತಲ್ಲ, ಕಾಯಿ, ಅದಕ್ಕೆ ನೀರು ಹಾಕ್ತಿದ್ಲು. ಅದ ಬಳ್ಳಿನ ಹಾಕಿ ಕಾಮಧೇನು ಕಲ್ಪವೃಕ್ಷ ಆಗಿತ್ತು. ಅವ ಕಾಯಿ ಮಾರ್ಕೊಂಡು ಬಂದು ದಾಸೋಹ ಮಾಡ್ತಿದ್ಲು, ತಾನು ಊಟ ಮಾಡ್ತಿದ್ಲು ಅಕ್ಕಿ. ಇಂಥ ಪರಿಸ್ಥಿತಿ. ಆಕೆ ದಿನಾಲು ಅದರೊಳಗೆ ಹಾಕಿ ಜೀವನ, ಅದನ್ನ ಒಂದು 4 ಕಾಯಿ ಹೆಚ್ಚು ಮಾರಿದ್ವು ಅಂದ್ರೆ 4 ರೂಪಾಯಿ ಹಾಕಿದ್ದು. ಅದರೊಳಗೆ ತನ್ನ ಜೀವನ ನಡೆಸಿದ್ಲು. ಹಿಂದೂ ಇಲ್ಲ, ಮುಂದೂ ಇಲ್ಲ, ಮುದುಕಿಗೆ ಯಾರೂ ಇದ್ದಿದ್ದಿಲ್ಲ. ಆದರೂ ಆಸೆ ಆಯ್ತು, ಎಲ್ಲರೂ ಊಟಕ್ಕೆ ಕರ್ಕೊಂಡು ಹೋಗ್ತಾರೆ, ನಾನು ನಮ್ಮ ಅಪ್ಪನ ಊಟಕ್ಕೆ ಕರ್ಕೊಂಡು ಬರಬೇಕಲ್ಲ ಒಂದು ದಿವಸ ರೀ ಅಂಥೇಳಿ ಹಾದ್ಲು. ಅಜ್ಜನಂತ ಶರೀಫ್ನಂತಲ್ಲಿ ಹಾದ್ಲು. ಸ್ವಾಮಿಗಳ ಶರೀಫ್ ಸಾಹೇಬ್ರ ನಮ್ಮಲ್ಲಿ ಒಂದು ಪ್ರಸಾದಕ್ಕೆ ಬರ್ರಿ. ಆಯ್ತಲ್ವ, ಒಂದು ತಿಂಗಳೈತೆ, ಒಂದು ದಿವಸ ಬರೋಣ. ಎಂದು ಬರ್ತೀರಿ ಎಂಬುದು ಹೇಳ್ರಿ. ನಾ ಭಾಳ ಬಡಿಬೇದನೆ ಇದ್ದದ್ದ ನನ್ನ ಮನ್ಯಾಗ ತಿನ್ಬೇಕು. ನೀವು ಅದು ಬೇಕು ಇದು ಬೇಕು ಅಂದ್ರೆ ನಮಗೆ ಸಿಗೋದಿಲ್ಲ. ಭಾಳ ಅಂದ್ರೆ 1-2 ಬಿಳಿಜಾಡು ರೊಟ್ಟಿ, ಅಟ್ಟು ಪುಂಡಿ ಪಲ್ಯ, ಅವ್ರಿಗೆ ಕಾಳು ಪಲ್ಯ, ಇದನ್ನು ಬಿಟ್ಟರೆ ಏನಿಲ್ಲ. ಅನ್ನ ಅದು ಬೇಡಿರಿ ಮತ್ತು ತಾಕಿತ ಮಾಡಿಲ್ಲಕ್ಕೆ ನನ್ನ ಮನ್ಯಾಗ ಇಟ್ಟದ. ಆಯ್ತು, ಅಷ್ಟ ತಾಕವ ಬಡವ್ರ ಭಕ್ತಿ ಭಾಳ ಪ್ರೀತಿ. ಬರ್ತನು ಎಂದು ಬರ್ತೀರಿ? ನಾಳೆ ಸೋಮವಾರ ಬರ್ತನು. ಆಯ್ತು, ನಮಸ್ಕಾರ. ಖುಷಿ ಆತಕ್ಕೆ. ಬಡವ್ರ ಮನೆಗೆ ಭಾಗ್ಯದ ಲಕ್ಷ್ಮಿ ಬಂದಂಗೆ ಆತಲ್ರಿ. ಬಡವ್ರ ಮನೆಗೆ ಅಪ್ಪಗಳು ಬರ್ತಾರೆ ಅಂದ್ರೆ ಭಾಳ ಖುಷಿಯಾಗಿ ಎಲ್ಲರಿಗೂ ಹೇಳಾಕೈತ್ಲು, ನಮ್ಮ ಮನೆಗೆ ಶರೀಫ್ ಬರ್ತಾನಂದ. ಸೋಮವಾರ ದಿವಸ ನಮ್ಮ ಮನೆಗೆ ಊಟಕ್ಕೆ ಶರೀಫ್ ಬರ್ತಾನಂದಾನಂತ ಹೇಳಿದ್ದು. ಮತ್ತು ಆಯ್ತಾರ ದಿವಸ ಬಂದ್ಲು ಭೇಟಿಯಾಗ. ಬಂದು ನಮಸ್ಕಾರ ಮಾಡಿದ್ದು. ಯಾಕೆ ಮತ್ತು ಬರ್ತಾನಂದನ್ಲೇ? ಅದ ಬರ್ತಾನಂದದೆ ಅಂತ ಮತ್ತೆ ಹೇಳಕ್ಕೆ ಬಂದನಿ ಅಂದ್ಲು. ಏನತ್ತಂದ್ರೆ, ನೀ ಪುರಾಣಕ್ಕೆ ಬಂದನಂತ ಹೇಳಿ ನೀನು ಕೂಡ ಸಂಗೀತದವ್ರನ್ನ ಇವ್ರನ್ನ ಊರೈಗಳೆಲ್ಲ ಕರ್ಕೊಂಡು ಬರಬಾರ್ದ ಅಂದ್ಲಾಕಿ. ಅದನ್ನು ಹೇಳಕ್ಕೆ ಬಂದಾನೆ ಅಂದ್ಲಾಕಿ. ಯಾಕಿದು ಕಮಿಟಿ ಮ್ಯಾಲೆ ಹೇಳೋದ ಊಟಕ್ಕೆ ನೇಮಾದ ಅವ್ರ ತೆದ್ದರ್ಲೆ ನೀವು. ಹಿಂಗಾದ್ರೆ ನಮ್ಮ ಮನೆಗೆ ನೀವು ಮುರಿದ್ಗಿರಿದಿರಿ. ಇವ್ರದ ನಂದೊಂದು ಗುಡಿಸಲ 4 ಅವ್ರಿಗೆ ಕಾಳ ಮಾರ್ಕೊಂಡು ನಾವು ಜೀವನ ಮಾಡೋಕ್ಕೆ ನೀವು ಒಬ್ಬರ ಬರಬೇಕು. ಸರಿ ಪಂದ ತರವಲ್ಲ ತಗಿ ನಿನ್ನ ತಂಬೋರಿ. ಆಯಿತು, ಆಟ ಮಾಡೋಣ. ಅವ್ರನ್ನಲ್ಲೇ ದಾಸೋಗದಾಗ ಊಟ ಮಾಡಿಸ್ತು, ನಾವು ಒಬ್ಬನ ಬರ್ತಾನೆ. ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ನಾ ಬರ್ತಾನೋ ಅಷ್ಟು ತಿಳಿದಲ್ಲೇನ ನಿನ್ನ ಮನೆಗೆ ನಾವು ಒಬ್ಬನ ಬರ್ತಾನೋ ಅಂದ ಕೂಡಲೇ ಸೋಮವಾರ ಪಾದಕ್ಕೆ ನೀರು ಹಾಕಿದ್ಲು, ವಿಭೂತಿ ಹಚ್ಚಿದ್ಲು, ಒಳಗೆ ಕರ್ಕೊಂಡ್ಲು. ಸಿಂಹಾಸನ ಇಲ್ಲ, ಏನಿಲ್ಲ, ತಟ್ಟ ಚೀಲ ಹಾಸಿದ್ಲು, ಕುಣಿಸಿದ್ಲು. ಮನಿ ಇಲ್ಲ, ಏನಿಲ್ಲ. ಬಿಸಿ ರೊಟ್ಟಿ ಮಾಡಿದ್ಲು. ಬಿಸಿ 2 ರೊಟ್ಟಿ ಮಾಡಿದ್ಲು. ಅವ್ರಿಗೆ ಕಾಳು ಪಲ್ಯ ಮಾಡಿದ್ಲು. ಅವ್ರಿಗೆ ಗಿಡನ ಹಾಕಿ ಮನೆ ಮುಂದೆ. ಆಕಿದು ಒಂದು ಆಸೆ ಇತ್ತು. ಏನು ಅಂತ ಕೇಳಿದ್ರೆ, ಮಹಾತ್ಮ ನನ್ನ ಮನೆಯೊಳಗೆ ಪಾದ ಹಾಕಿದ್ರೆ ನಾನು ಗುಡಿಸಲು ಒಂದಿಟ್ಟು ದೊಡ್ಡ ಗುಡಿಸಲು. ಆಕೆನ ಅರಮನೆ ಬೇಡಾಕತ್ತಿಲ್ಲ, ಗುಡಿಸಲಾಟ ದೊಡ್ಡದಾದಿತ್ತು. ಅವ್ರಿಗೆ ಕಾಳಟ ಇನ್ನೊಂದು 4 ಕಾಯಿ ಹೆಚ್ಚಾದವು. ಇಟ್ಟ ಆಕಿಗೇನು ಬಂಗಾರ ಬೇಕಾಗಿಲ್ಲ, ಬೀಳಬೇಕಾಗಿಲ್ಲ. ಅವ್ರಿಗೆ ಕಾಳಾಟ ಅವ ಹಸ್ತ ಹಚ್ಚಿ ವಾದಂದ್ರೆ ಅವ್ರಿಗೆ ಗಿಡ ಆಟ ಇನ್ನಟ್ಟು ಹೆಚ್ಚು ಚಂದಂಗೆ ಬೆಳೆದು 4 ಒಪ್ಪತ್ತು ಬದುಕ್ತಂದ್ರೆ ನಾ ಅದನ್ನು ನೋಡಿ ನಾ ಬದುಕ್ತಾನಂತ ಆಕೆ ಖುಷಿಯಾಗಿ ಕರ್ಕೊಂಡು ಬಂದು ಅಪ್ಪನ ಊಟಕ್ಕೆ ನೀಡಿದ್ದು. 2 ರೊಟ್ಟಿ ಪಲ್ಯ ನೀಡಿದ್ದು. ಆತ್ಮನಂದಕ್ಕೆ ಅನ್ನೋದು ಇಲ್ಲ, ಸಾಕಂದ. ಆಟ ವಾಡಿ ತುಂಬಂದ, ಕೈ ತೊಳ್ಕೊಂಡ. ಮಣ್ಣಿನ ಪರ್ಯಾಣ ಅದರೊಳಗೆ ಕೈ ತಕ್ಕೊಂಡ. ಶಿವ ತೃಪ್ತನಾದ. ಬಡವ್ರ ಮನೆ ಊಟ ಚಂದತ್ತ, ಸಾವುಕಾರದ ನೋಟ್ ಚಂದತ್ತ. ಬಡವ್ರ ಮನೆ ಒಳಗೆ ನಿನ್ನೆ ಪ್ರೀತಿಯಿಂದ ಮಾಡಿದ ಭಕ್ತಿ ಊಟನ ನನಗೆ ಭಾಳ ಸಿಮೆ ಐತವ. ಇಂಥ ಊಟ ನಾ ಎಲ್ಲೂ ಮಾಡಿಲ್ಲ ಅಂದ.
ಖುಷಿ ಆತ ಅಜ್ಜಿಗೆ ಭಾಳ ಚಲೋ ಆತು ನೀನು ಅಂತವ ಬಂದು ತೃಪ್ತಿ ಆಗೈತ್ಲ. ಆ ಹೆಣ್ಮಕ್ಳಿಗೊಂದು ಚಟಾನ ಅದ. ಹೆಂಗಾಗಿತ್ತು ಅಡಿಗೆ ಇದು ಕೇಳ್ತಾರ ಎಲ್ಲರ ಮನ್ಯಾಗ. ನಾವು ತಿಂದದೆ ಅಂದ್ರೆ ಚಲೋ ಆಗಿತ್ತೆ ತಿಳ್ಕೊರಿ, ಮತ್ತು ಇಟ್ಟ ತಿಳ್ಕೋದದ. ಶಿಸ್ತಂಗೆ ತಿಂದೀವಿ ಅಂದ್ರೆ ಚಲೋ ಆಗಿತ್ತೆ ತಿಳ್ಕೊರಿ, ಹೌದಲ್ರಿ? ಮತ್ತು ಹಸು ಆಗಿಲ್ಲ ಕೈ ತಕ್ಕೊಂಡಾರ ಅಂದ್ರೆ ನಾವು ಮಾಡಿದ್ದು ಚಲೋ ಆಗಿಲ್ಲ ತಿಳ್ಕೊರಿ, ಅದನ್ನೇನು ಕೇಳೋದೈತಿ? ಹೆಣ್ಮಕ್ಳು ಖುಷಿ ಅದ, ಅದೊಂದು ಪ್ರೀತಿ ನಮ್ಮದು. ಒಂದೊಂದು ಊರಾಗ ಒಂದೊಂದು ಊಟನ ಬಿಟ್ಟಿದ್ದೀವಿ ನಾವು. ಈಗ ಅದು ಸುಮ್ಕ ಹೊಟ್ಟೆ ಕಿಚ್ಚು ಕರೆದತ್ತಾರ ರೀ ಅಪ್ಪಗಳ ಒಂದೊಂದು ಊರಾಗ. ಅಚ್ಚ ಕಡೆ ಅವ್ರು ಕರೆದಾರ ಅಂದ್ರೆ ನಾವೇ ಬಿಟ್ರೆ ಮಂದಿ ಏನಾರು ತಿಳ್ಕೊಂಡಾರಲ್ಲ, ಹಿಂಗೂ ಇರ್ತೈತೆ ಅದು. ಈಗ ಒಬ್ಬೊಬ್ರ ಮನೆಗೆ ಹೋಗಿರ್ತೀವಲ್ಲ, ನಾನ್ಕ ಹಾಲ ಹೆಚ್ಚಾಗಿ ಊಟ ಮಾಡೋದು ಬಿಟ್ಟನ್ನೇ, ಈಗ ಗೋಳಾಗೇನೆ ಒಮ್ಮೆ